goes with the most energetic, and we all got fans. The most favorite from the Jollywood days. I would like to welcome the captain of our own team, Karnataka Bulldozers, Mr. Pradeep, on the stage, please. Yes, can we have you on the stage? Sir, ಹೇಗಿದೆ preparation? ಚೆನ್ನಾಗಿದೆ. Super sir, please. ಎಲ್ರಿಗೂ ನಮಸ್ಕಾರ. ಎಸ್ಪೆಷಲಿ 12 ಇಯರ್ಸ್ ಆಫ್ CCL ಜರ್ನಿ ನೋಡಿದ್ಮೇಲೆ ಇನ್ಫ್ಯಾಕ್ಟ್ ಒಂಥರ ತುಂಬ ಎಮೋಷ್ನಲ್ ಮೂಮೆಂಟ್ ಥರ ಇದೆ. 12 ಇಯರ್ಸ್ ಇಂಟು 2 ಮಂತ್ಸ್ ಅಂತ ಇಯರ್ಲಿ ಇಟ್ಕೊಂಡ್ರು 24 ಮಂತ್ಸ್ ಆಯಿತು. ಅಂದರೆ 2 ವರ್ಷ ನಾವು ಬರೀ ನಮ್ಮ ಜೀವನದಲ್ಲಿ CCLಗೆ ಕೊಟ್ಟಿದ್ದೀವಿ, ಕಳೆದಿದ್ದೀವಿ, ಎಫರ್ಟ್ ಹಾಕಿದ್ದೀವಿ. ಸೊ ಅಷ್ಟು ಎಫರ್ಟು ಇವತ್ತು ಏನು ಬುರ್ಜ್ ಖಲೀಫಾ ಮೇಲೆ ಬರ್ತಾ ಇದೆ, CCL ಬಿಗರ್ ಆ್ಯಂಡ್ ಬೆಟರ್ ಆಗ್ತಾ ಇದೆ. ಇದಿಷ್ಟಕ್ಕೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವಿಷ್ಣು ಸರ್ಗೆ. ಬಿಕಾಸ್ ಲಾಸ್ಟ್ ಇಯರ್ ಆಫ್ಟರ್ ದ ಫೈನಲ್ಸ್ ನಾವೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಈ ಸೆಟ್ ಈ ಪ್ರಾಮಿಸ್ಡ್ ನೆಕ್ಸ್ಟ್ ಇಯರ್ ವಿಲ್ ಬಿ ಬಿಗರ್ ಆ್ಯಂಡ್ ಬೆಟರ್. ಡೆಫಿನೆಟ್ಲಿ ಯು ಮೇಡ್ ಇಟ್ ಬಿಗರ್ ಆ್ಯಂಡ್ ಬೆಟರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮದೇ ಆದ ನೈಸ್ ಫಸ್ಟ್ 3 ಇಯರ್ಸ್ ಟೈಟಲ್ ಸ್ಪಾನ್ಸರ್ ಆಗಿದ್ರು. ಅದಾದಮೇಲೆ ಹಲವಾರು ಸ್ಪಾನ್ಸರ್ಗಳು ಬರ್ತಾಯಿದ್ರು. ಬಟ್ ಅಗೇನ್ ಸೊ ನೈಸ್ ಟು ಸಿ ನೈಸ್ ಪ್ರೆಸೆನ್ಸ್ ಕರ್ನಾಟಕ ಬುಲ್ಡೋಸರ್ಸ್ ಆ್ಯಂಡ್ ಪವರ್ಡ್ ಬೈ ಬ್ಲಾಬ್ಸ್. ಥ್ಯಾಂಕ್ ಯು ಸೋ ಮಚ್ ಕೆಣಿ ಸರ್. ನಮ್ಮೆಲ್ಲರನ್ನೂ ಕುಟುಂಬದಷ್ಟೇ ಅಥವಾ ಕುಟುಂಬಕ್ಕಿಂತ ಜಾಸ್ತಿ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಿಮಗೆ ಮತ್ತು ನಿಮ್ಮ ತಂಡಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಒಬ್ಬ ವ್ಯಕ್ತಿಯ ಹೆಸರು ತೆಗೆದಲೇ ಇದ್ದರೆ ಕರ್ನಾಟಕ ಬುಲ್ಡೋಸರ್ಸ್ನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ದು ಸ್ಟಾರ್ಟ್ ಆಗೋದಕ್ಕೆ ಇಂದ ಅದನ್ನು ತೆಗೆದು ನಾವು ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಸುದೀಪಣ್ಣ ಇವತ್ತು ಹುಷಾರಿಲ್ಲ, ಸೊ ಅದಕ್ಕೋಸ್ಕರ ಬರೋಕ್ಕಾಗಿಲ್ಲ. ಸ್ವಲ್ಪ ಫೀವರ್ ಇದೆ. ಅವರು ಈ ಇವೆಂಟಿಗೆ ಬರಬೇಕು ಅಂತಲೇ ನೆನ್ನೆ ನೈಟ್ ಟ್ರಾವೆಲ್ ಮಾಡಿದ್ರು. ಬಟ್ ಸ್ಟಿಲ್ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ಈ ಕುಡಂಟ್ ಕಮ್. ಆ್ಯಂಡ್ ಐ ವುಡ್ ಲೈಕ್ ಟು ಈ ಸ್ಟೇಜ್ನ ಬಳಸ್ಕೊಳ್ಳೋದಕ್ಕೆ ಒಂದು ವ್ಯಕ್ತಿನ ಕರೆದು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮಯೂಕ್ ಅವರು ಮತ್ತು ಹೇಮಂತ್ ಅವರು ದಯವಿಟ್ಟು ಬರಬೇಕಿಲ್ಲಿ ಪ್ಲೀಸ್. ಏನಕ್ಕೆ ಇಬ್ಬರು ವ್ಯಕ್ತಿಗಳನ್ನ ಕರೆದಿದ್ದೀನಿ ಇವತ್ತು ಅಂದರೆ, ಕರ್ನಾಟಕ ಬುಲ್ಡೋಸರ್ಸ್ದು ಟ್ಯಾಂಟ್ರಮ್ಸ್ ಇರ್ಬೋದು, ತಲೆನೋವು ಇರ್ಬೋದು, ಕೂಗಾಟ, ಅರ್ಚಾಟ, ಕಿರ್ಚಾಟ, ಜಗಳ, ನಗು, ನೋವು, ನಲಿವು, ರೂಮ್ ಸರಿ ಇಲ್ಲ, ರೂಮ್ಮೇಟ್ ಬೇಕು, ಚೇಂಜ್ ಆಗಬೇಕು, ಊಟ ಸರಿ ಇಲ್ಲ, ಆ ಊಟ ಬೇಕು, ಪ್ರತಿಯೊಂದು ಹಿಡಿದು A to Z ಸ್ಟಾರ್ಟ್ ಪ್ರಾಕ್ಟೀಸ್ ಅಂತ ಹೇಳಿದು ಲಾಸ್ಟ್ ಫ್ಲೈಟ್ ವಾಪಸ್ ಬಂದು ಎಲ್ಲರ ಮನೆ ತಲುಪೋ ತನಕ ಎಲ್ಲರ ಜವಾಬ್ದಾರಿ ವಹಿಸ್ಕೊಳ್ಳುವಂಥ ಇಬ್ಬರು ವ್ಯಕ್ತಿಗಳಿವರು. ಇಬ್ಬರಿಗೆ ಇಡೀ ತಂಡದ ಪರವಾಗಿ ನಾನು ಥ್ಯಾಂಕ್ಸ್ ಇಷ್ಟಪಡ್ತೀನಿ. ಬಿಕಾಸ್ ವಿತೌಟ್ ದೆಮ್ ಕರ್ನಾಟಕ ಬುಲ್ಡೋಸರ್ಸ್ ಡೇ 1 ಪ್ರಾಕ್ಟೀಸೇ ಸ್ಟಾರ್ಟ್ ಆಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಮಯೂಕ್ ಆ್ಯಂಡ್ ಹೇಮಂತ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ತಂಡ, ನಮ್ಮ ಹೆಮ್ಮೆಯ ತಂಡ. 2 ವರ್ಷ ಚಾಂಪಿಯನ್ಸ್ ಆಗಿದ್ದೀವಿ. ಸುಮಾರು 5 ಸಲ ಫೈನಲ್ಸ್ಗೆ ಹೋಗಿ ರನ್ನರ್ ಅಪ್ ಆಗಿದ್ದೀವಿ. ಅದೆಲ್ಲ ಸೈಡಿಗಿಟ್ಟು ಈ ವರ್ಷ ಡೆಫಿನೆಟ್ಲಿ ಪ್ರಾಕ್ಟೀಸ್ ಚೆನ್ನಾಗಾಗಿದೆ. ಹೊಸ ಪ್ಲೇಯರ್ಸ್ಗಳು ಕೂಡ ಇನ್ಕ್ಲೂಷನ್ ಆಗಿದ್ದಾರೆ. ಲಾಸ್ಟ್ ಇಯರ್ ಒಂದು 2-3 ಜನ ಪ್ಲೇಯರ್ಸ್ ಇನ್ಕ್ಲೂಡ್ ಆದರು. ಈ ವರ್ಷ ಮಂಜುನಾಥ್ ಅನ್ನೋ ಒಂದು ಹೊಸ ಪ್ಲೇಯರ್ ಇನ್ಕ್ಲೂಡ್ ಆಗಿದ್ದಾರೆ. ಅವರ ರೀಸೆಂಟ್ ಫಿಲ್ಮ್ ಒಂದು ಸರಳ ಪ್ರೇಮ ಕಥೆಯಲ್ಲಿ ಕೂಡ ಅವರು ಆ್ಯಕ್ಟ್ ಮಾಡಿದರು. ಸೊ ವೆಲ್ಕಮ್ ಮಂಜು ಟು ದ ಫ್ಯಾಮಿಲಿ ಆಫ್ ಕರ್ನಾಟಕ. ಆ್ಯಂಡ್ ನಮ್ಮ ತಂಡದ ಈ ವರ್ಷದ ಕೋಚ್ ಆಗಿ ರಾಜಶೇಖರ್ ಶಾನ್ಬಾಳ್ ಅವರಿದ್ದಾರೆ. ಸೊ ಅವರು ಅಂಡರ್ 23 ಕರ್ನಾಟಕ ಸ್ಟೇಟ್ ಕೋಚ್ ಅವರು ಆಗಿದ್ರು. ಆ್ಯಂಡ್ ನಮ್ಮ ತಂಡದ ಭಾಗವಾಗಿ ನಮಗೆ ಕೋಚ್ ಮಾಡ್ತಿರೋದು ನಮ್ಮೆಲ್ಲರಿಗೂ ತುಂಬ ಹೆಮ್ಮೆ ಇದೆ. ಇಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಬಂದು ಕೋಚ್ ಮಾಡ್ತಿರೋದು. ಯಾಕೆಂದರೆ ಇಂಡಿಯಾ ಅಂಡರ್ 19ನ ರೆಪ್ರೆಸೆಂಟ್ ಮಾಡಿರುವಂಥವ್ರು, ಕರ್ನಾಟಕ ಆಡಿರುವಂಥವ್ರು, ಜೂನಿಯರ್ಸ್ಗೆ, ಸೀನಿಯರ್ಸ್ಗೆ ಪ್ರತಿಯೊಂದು ಹಂತದಲ್ಲೇ ಆಡಿ ಅಂಡರ್ 23 ಕೋಚ್ ಆಗಿ ಇವತ್ತು ಕರ್ನಾಟಕ ಬುಲ್ಡೋಸರ್ಸ್ ಕೋಚ್ ಆಗಿರೋದಕ್ಕೆ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಫಿಸಿಯೋ ರಾಮ್ ಅವರು ತುಂಬ ಹಾರ್ಡ್ ವರ್ಕಿಂಗ್ ಆ್ಯಂಡ್ ತುಂಬ ಡೆಡಿಕೇಟೆಡ್. ಥ್ಯಾಂಕ್ ಯು ರಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಕೇರ್ ಆಫ್ ಅಸ್. ಅಫ್ಕೋರ್ಸ್ ಯಾರ ಹೆಸರು ತೆಗೆದಿದ್ರು ಕಷ್ಟ ಆಗುತ್ತೆ. ಏಕೆಂದರೆ ಒಬ್ಬರ ಹೆಸರು ರಿಮೂವ್ ಮಾಡಿದ್ರು ಕರ್ನಾಟಕ ಬುಲ್ಡೋಸರ್ಸ್ ಇಸ್ ಇನ್ಕಂಪ್ಲೀಟ್. ಈ ವರ್ಷ ತುಂಬ ಒಳ್ಳೆ ಎಫರ್ಟ್ ಹಾಕಿದ್ದೀವಿ, ಒಳ್ಳೆ ಪ್ರಾಸೆಸ್ಸಲ್ಲಿ ಇದ್ದೀವಿ, ಒಳ್ಳೆ ಪ್ರಾಕ್ಟೀಸ್ ನಡೀತಾ ಇದೆ. ಒಂದೇ ಒಂದು ಆಸೆ ಹೇಳಿದ್ರಿ ಕಿಣಿ ಸರ್, ಮಿಸ್ ಮಾಡ್ತಾ ಇದ್ದೀವಿ ಕಪ್ಪು ಅಂತ. ಡೆಫಿನೆಟ್ಲಿ ಈ ವರ್ಷ ಕಪ್ಪನ್ನು ನಿಮ್ಮ ಕೈಗೆ ತಲುಪಿಸುವಂಥ ಪ್ರಯತ್ನದಲ್ಲಿದ್ದೀವಿ. ಆ್ಯಂಡ್ ವಿಷ್ಣು ಸರ್, ಸಾರಿ
ಮತ್ತೆ ನಾರ್ತ್ ಇಂಡಿಯಾಗೆ ಹೋಗಲ್ಲ, ಮತ್ತೆ ಸೌತ್ ಇಂಡಿಯಾಗೆ ಬರುತ್ತೆ, ಕರ್ನಾಟಕಕ್ಕೆ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. And now I request and welcome the beautiful, gorgeous, who has stolen our hearts from the Love Mocktail movie, the brand ambassador of Karnataka Bulldozers, Amrita Iyer, on the stage with a big round of applause, please. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಬ್ಯೂಟಿ ಕ್ವೀನ್ ಸ್ಟೇಜ್ ಮೇಲೆ ಬರಮಾಡ್ಕೊಳ್ಳೋಣ. And I request you to please address the gathering. ಹಾಯ್, ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ ಇವತ್ತು ಕರ್ನಾಟಕ ಬುಲ್ಡೋಸರ್ಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದಕ್ಕೆ. ಯಾಕಂದರೆ ತುಂಬ ವರ್ಷದಿಂದ CCL ನಾನು ಫಾಲೋ ಮಾಡ್ತಾ ಇದ್ದೀನಿ. ನನಗೆ ಕ್ರಿಕೆಟ್ ಅಂದರೆ ತುಂಬಾ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ವಿಷ್ಣು ಸರ್, ಥ್ಯಾಂಕ್ ಯು ಸೋ ಮಚ್ ಅಶೋಕಿನಿ ಸರ್, ಆ್ಯಂಡ್ ನಮ್ಮ ಟೀಮ್ನ ಸಾರಥಿ ಕಿಚಾ ಸುದೀಪಾ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್, ಆ್ಯಂಡ್ ಥ್ಯಾಂಕ್ ಯು ಮಯೂಕ ಅವರೇ. ಪ್ರತಿ ಸಲ ನಾನು ಮ್ಯಾಚ್ ನೋಡಬೇಕಾದ್ರೆ ಅನ್ಸೋದು ಪ್ರೊಫೆಷ್ನಲ್ ಕ್ರಿಕೆಟರ್ಸ್ಗಿಂತ ಏನು ಕಡಿಮೆ ಇದೆ ನಮ್ಮ ಕರ್ನಾಟಕದವರು ಅಂತ. ತುಂಬ ಕಪ್ ಹತ್ತಿರ ಬಂದು ಹೋಗ್ತಾ ಇದ್ವಿ. ಬಟ್ ಈ ಸತಿ ಖಂಡಿತ ಕಪ್ ತೊಗೊಂಡು ಬರ್ತೀವಿ ಸರ್. ದಿಸ್ ಟೈಮ್ ಯು ನಾಟ್ ಗಿವಿಂಗ್ ಇಟ್ ಟು ನಾರ್ತ್ ಇಂಡಿಯನ್ಸ್, ನಾವೇ ತೊಗೊಳ್ತಿದ್ದೀವಿ ಸರ್, ಅದನ್ನು ಪ್ರಾಮಿಸ್ ಮಾಡ್ತೀವಿ. ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ಆಲ್ ದ ಮ್ಯಾಚಸ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. That's very beautiful you speaking. You just got that kali antaralla, you just got that to the stage. You're beautiful. So next, let me call upon one more favorite. The Love Mocktail ಇಂದ ನಮಗೆ ಇನ್ನೊಂದು ಅದ್ಭುತವಾದ ನಟರು, ಎವ್ರಿವನ್ಸ್ ಫೇವ್ರೇಟ್ ಆದರು, ನಾಟ್ ಓನ್ಲಿ ಫ್ರಮ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಅಂತಾನೆ ಹೇಳ್ಬೋದು. ಐ ವುಡ್ ಲೈಕ್ ಟು ವೆಲ್ಕಮ್ ದ ಅಮೇಸಿಂಗ್ ಆಕ್ಟರ್ ಆನ್ ದ ಸ್ಟೇಜ್, ನಮ್ಮೆಲ್ಲರ ಡಾರ್ಲಿಂಗ್ ಕೃಷ್ಣ. ಪ್ಲೀಸ್ ಜೋರಾದ ಚಪ್ಪಾಳೆ ಅವರಿಗೆ. Can you have a moment, I request you to please address the gathering. ಎಲ್ಲರಿಗೂ ನಮಸ್ಕಾರ. ಸೊ ನಾನಂತರ ಶುಭ್ಮನ್ ಗಿಲ್ ಥರ ಈಗ ಡೆಬ್ಯೂ ಮಾಡಿರೋದು. ಸೊ ಒಂದು 2-3 ವರ್ಷ, ಮೂರನೇ ಸೀಸನ್ ಇದು. ಸೊ ಇವರೆಲ್ಲ ಸೀನಿಯರ್ಸು. ವಿಡಿಯೋ ನೋಡಿದಾಗ ಅನ್ಕೋದಿದೆ ಅಂದರೆ ಪ್ರತಿಯೊಬ್ಬರದ್ದು ಮುಖ ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ಥರ ಇದ್ರು. ಸೊ ಈಗ ತಂದೆ ಆಗಿದ್ದಾರೆ. ಜೈಕೆ ಆಗ್ಬೋದು, ತುಂಬ ಜನ ಹಂಗೆ ನೋಡಿದ್ರೆ ಆ್ಯಕ್ಚುಲಿ ಸುದೀಪ್ ಸರ್ ಹಂಗೆ ಇದ್ದಾರೆ. ಸೊ ಅವಾಗಲಿಂದ ಇವಾಗ ತನಕ ಖುಷಿ ಆಯ್ತು ಅಂದರೆ ಹೆವಿ ಎಲ್ಲ ನೋಡಿದಾಗ. ಸೊ ಅವಾಗ ಆಡಬೇಕು ಅಂತ ಅನ್ಕೋತಾ ಇದ್ದೆ, ಬಟ್ ಆಡೋಕ್ಕೆ ಆಗಿರಲಿಲ್ಲ ಆಗ. ಸೊ ಲಾಸ್ಟ್ ನಾನಿಂದ ಇದು 2 ಸೀಸನ್ ಆಡಿದ್ವಿ. 2 ಸೀಸನ್, ಒಂದು ಚಂಡೀಗಢಲ್ಲಿ ಒಂದು ಮತ್ತು ಲಾಸ್ಟ್ ಇಯರ್ ಒಂದು. ಸೊ ನಾನು ತುಂಬ ಎಂಜಾಯ್ ಮಾಡ್ತೀನಿ ಕ್ರಿಕೆಟ್ ಆಡೋದಾಗ. ಸೊ ಡೆಫಿನೆಟ್ಲಿ ಲಾಸ್ಟ್ ಟೈಮ್ ತುಂಬ ಬೇಜಾರಾಗಿತ್ತು. ಸೆಮಿಫೈನಲ್ಸಲ್ಲಿ ಸೋತ್ಬಿಟ್ಟಿದ್ವಿ ವೈಜಾಗಲ್ಲಿ, ಹೈದರಾಬಾದ್ ಮೇಲೆ, ತೆಲುಗು ವಾರಿಯರ್ಸ್ ಮೇಲೆ. ಸೊ ಈ ಸಲ ಬಿಡಲ್ಲ, ಈ ಸಲ ಯಾವುದೇ ಕಾರಣಕ್ಕೂ ಬಿಡಲ್ಲ. ಪ್ರಾಕ್ಟೀಸ್ ತುಂಬ ಎಕ್ಸ್ಟ್ರಾ ಮಾಡ್ತಾ ಇದ್ದೀವಿ. ಟೀಮ್ ತುಂಬ ಚೆನ್ನಾಗಿದೆ ಆ್ಯಂಡ್ ಡೆಫಿನೆಟ್ಲಿ ಕಪ್ ಬಿಡಲ್ಲ ಈ ಸಲ. Definitely Kapisali Namde. So I would like to request and welcome one more amazing player. Aurgu kuda cricket andre he's just a fan of cricket and we are fan of him. So I would like to welcome nama ಎಲ್ಲರ favorite nata JK antane ನಾವು ಕರೀತೀವಿ, ಕಾರ್ತಿಕ್ ಜಯರಾಮ್ on the stage with a big round of applause. Welcome sir, and I will request you to please address the gathering. ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷವೂ ನಾವು ಎಷ್ಟು ಫಿಲಮ್ ಮಾಡ್ತೀವೋ ಅದ್ರ ಬಗ್ಗೆ ಯೋಚನೆ ಮಾಡೋಣ. CCL ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಗ್ರೂಪ್ನಲ್ಲಿ ಎಲ್ಲರೂ ಮಾತಾಡ್ಕೊತೀವಿ ಆ್ಯಂಡ್ ವಿ ವಿಲ್ ಬಿ ವೇಟಿಂಗ್ ಫಾರ್ ಇಟ್. ಆ್ಯಕ್ಚುಲಿ ಮೋರ್ ದ್ಯಾನ್ ಅವರ್ ಸಿನಿಮಾ ಕೆರಿಯರ್, ಕ್ರಿಕೆಟೇ ನಮಗೆ ಒಂದು ಇಟ್ಸ್ ಬಿಕಮ್ ಅ ಪ್ಯಾಷನ್ ಓವರ್ ಹಿಯರ್. ನೋ ಮ್ಯಾಟರ್ ಆಲ್ಮೋಸ್ಟ್ ಒಂದು 15 ವರ್ಷದಿಂದ ವಿ ಬಿನ್ ದೇರ್ ಇನ್ ದ ಇಂಡಸ್ಟ್ರಿ. ವಿ ಆಲ್ ಸ್ಟಾರ್ಟೆಡ್ ಟುಗೆದರ್ this team and should be very grateful to Ashok Keni sir. ಯಾಕಂದರೆ ಯಾರು ಸಪೋರ್ಟು ಇರಲಿಲ್ಲ ಆ ಟೈಮ್ನಲ್ಲಿ ವೆನ್ ವಿ ಸ್ಟಾರ್ಟೆಡ್ ಓನರ್ ಆಗೋದಕ್ಕೆ. ಹಿ ಕೇಮ್ ಫಾರ್ವರ್ಡ್ ಆ್ಯಂಡ್ ದ ಬ್ಯಾಕ್ ಬೋನ್ ಆಫ್ ಅವರ್ ಟೀಮ್ ಸುದೀಪ್ ಸರು. ಒಂದು ಯಾವುದೋ ಸಣ್ಣ ಟೂರ್ನಮೆಂಟಿಂದ ಸ್ಟಾರ್ಟ್ ಮಾಡಿದ್ದು, ಇಟ್ ಕೇಮ್ ಅಪ್ ಟು CCL ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ದ ಡೇಸ್. ಹುಡುಕ್ತಾ ಇದ್ರು ಯಾರ್ಯಾರನ್ನ ಆಯ್ಕೆ ಮಾಡಬೇಕು ಈ ಟೀಮ್ಗೆ ಅಂತ ಅಂದ್ಬಿಟ್ಟು. And his effort was not only for Karnataka Bulldozers but for CCL. ಯಾಕಂದರೆ ಕರ್ನಾಟಕ ಟೀಮು when it entered CCL ಅಲ್ಲ, lot of people they didn't know ಕರ್ನಾಟಕ ಅಂತ ಒಂದು ಟೀಮ್ ಇದೆ ಅಂತ. ಸೊ ಫಸ್ಟ್ ಮ್ಯಾಚ್ when we won against Mumbai Indians ಅಲ್ಲ, ಮುಂಬೈ ಹೀರೋಸು ಒಂದು ಹೆಜ್ಜೆ ಹಿಂದೆ ಇಟ್ಟರು. ಓಕೆ, ದೀಸ್ ಆರ್ ದ ಗೈಸ್ ಅಂತ ಅಂದ್ಬಿಟ್ಟು. ಸೊ ಸುದೀಪ್ ಸರ್ ಮೇಡ್ CCL a serious cricket in fact.
ಎಲ್ಲರೂ ಒಂದು ಖುಷಿಯಾಗಿ ಆಟ ಆಡ್ಕೊಂಡು ಇರೋಣ ಅಂತ ಬಂದರು. ಬಟ್ ಇಟ್ ಬಿಕಮ್ ಅ ರಿಯಲಿ ಸೀರಿಯಸ್ ಟೂರ್ನಮೆಂಟ್ ಆ್ಯಂಡ್ ದಟ್ ಈಸ್ ದ ರೀಸನ್ ಇಲ್ಲಿವರೆಗೆ ಇಟ್ ಹಸ್ ಕಮ್. ಆ್ಯಂಡ್ ವಿಷ್ಣು ಸರ್, as you told, you have gone through a lot behind this, this success, in fact. And today we are very proud of you that, you took CCL to Burj Khalifa. And we are very glad that we are part of this wonderful tournament. And ಸಾಕಷ್ಟು ಜನ, ಸುದೀಪ್ ಸರ್ ಇಷ್ಟು ದಿವಸ ಕ್ಯಾಪ್ಟನ್ಸಿ ವಹಿಸಿದ್ರು. ಬಟ್ ಫ್ರಮ್ ಲಾಸ್ಟ್ ಇಯರ್ ವಿ ಹವ್ ಗಾಟ್ ಪ್ರದೀಪ್, who is leading the team very well, in fact. And it's not easy to be a captain. And he has taken up this on his shoulder. And we are very happy. ಈ ಸತಿ ನಮ್ಮ ಟೀಮು ಇನ್ನೂ ಸ್ಟ್ರಾಂಗ್ ಆಗಿದೆ. ಯಾಕಂದರೆ ಪ್ರಾಕ್ಟೀಸ್ ಮ್ಯಾಚ್ ಆಡಬೇಕಾದ್ರೆ ಗೊತ್ತಾಗುತ್ತೆ ಯಾರು 11 ಪ್ಲೇಯರ್ಸು ಬ್ಯಾಟಿಂಗ್ ಆಡ್ತಾರೆ, 11 ಪ್ಲೇಯರ್ಸು ಬೌಲಿಂಗ್ ಮಾಡ್ತಾರೆ. ಸೊ ದಟ್ ಈಸ್ ದ ಸ್ಟ್ರೆಂತ್ ಆಫ್ ಕರ್ನಾಟಕ ಬುಲ್ಡೋಸರ್ಸ್. ಆ್ಯಂಡ್ ಇಟ್ಸ್ ಆಲ್ ಬಿಕಾಸ್ ಆಫ್ ಎವ್ರಿಬಡೀಸ್ ಎಫರ್ಟ್ ಓವರ್ ಹಿಯರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಲ ನಮ್ದೇ. ಅದು ಹೇಳಿದ್ರೆ ಬರಲ್ಲ ಅಂತ ಏನಾದ್ರು ಒಂದು ಇದಿದ್ಯಾ? ಅದಕ್ಕೆ ಕಪ್ಪು ಹೇಳಿಲ್ಲ ನಾನು. ಈ ಸಲ ನಮ್ದೇ. ಇಲ್ಲ ಸರ್, ಡೆಫಿನೆಟ್ಲಿ ಈ ಸಲ ನಮ್ದೆ, ದಟ್ಸ್ ಫಾರ್ ಶ್ಯೂರ್. ಸೊ ನೆಕ್ಸ್ಟ್ ಲೆಟ್ ಮೀ ಕಾಲ್ ಅಪಾನ್ ಎಕ್ಸ್ಕ್ಯೂಸ್ ಮೀ ಅಂತ ನಮ್ಗೆಲ್ಲರ ಮನೆಗೆದ್ದ ಮಿಸ್ಟರ್ ಸುನಿಲ್ ರಾವ್ ಅವ್ರನ್ನ ಲೆಟ್ ಮೀ ಕಾಲ್ ಅಪಾನ್ ಮಿಸ್ಟರ್ ಸುನಿಲ್ ರಾವ್ ಆನ್ ದ ಸ್ಟೇಜ್ ವಿತ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್.